ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ವಿ. ಈ ಸಭೆಯ ಉದ್ದೇಶ ಏನಂದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತ ನಮ್ಮ ಕನ್ನಡಿಗರು ಯಾರಿದ್ದಾರೆ ಅವರ ಹಿತರಕ್ಷಣೆ ಹಾಗೂ ಸಮಸ್ಯೆಗಳ ಕುರಿತು ಈ ಒಂದು ಸಭೆಯನ್ನು ಆಯೋಜನೆ ಮಾಡಬೇಕಂತ ಹೇಳಿ ನಮ್ಮ ಗಡಿ ಅಭಿವೃದ್ಧಿ ಸಚಿವರು, ಪ್ರವಾಸೋದ್ಯಮ ಸಚಿವರು, ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರ ನಿರ್ದೇಶನದಂತೆ ಇವತ್ತು ನಾವು ಅಲ್ಲಿರುವಂತಹ ಜತ್ ಕಾನ್ಸ್ಟಿಟ್ಯೂಯೆನ್ಸಿ XMLA ಸಾವಂತ್ರವರ ಜೊತೆ ಹಾಗೂ ಅವರ ತಂಡದ ಎಲ್ಲ ಸದಸ್ಯರ ಜೊತೆ ಅಲ್ಲಿರುವಂತಹ ಕನ್ನಡಿಗರ ಸಮಸ್ಯೆಗಳೇನು ಹಾಗೂ ಅದನ್ನು ಯಾವ ರೀತಿ ಆಳಿಸಬಹುದು, ಪರಿಹಾರವನ್ನು ಹುಡುಕಬಹುದು ಅನ್ನೋ ಬಗ್ಗೆ ಒಂದು ಸಭೆಯನ್ನು ನಡೆಸಿದ್ವಿ. ಮೂಲತಃ ಕರ್ನಾಟಕ ಸರ್ಕಾರದ ವತಿಯಿಂದ ಸಾಕಷ್ಟು ಸವಲತ್ತುಗಳು ನಾವು ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡ ಶಾಲೆಗಳಿಗೆ ಹಾಗೂ ಕನ್ನಡಿಗರಿಗೆ ನಾವು ತಲುಪಿಸ್ತಾ ಇರ್ತೀವಿ. ಇದನ್ನು ಹೊರತುಪಡಿಸಿ ಇನ್ನೂ ಹೆಚ್ಚುವರಿಯಾಗಿ ಯಾವ ರೀತಿಯ ಸವಲತ್ತುಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯವಿದೆ, ಅಲ್ಲಿ ಬೇಸಿಕಲಿ ಅವರ ರಿಕ್ವೈರ್ಮೆಂಟ್ಸ್ ಏನಿದಾವೆ ಅದನ್ನು ಅವರು ಪ್ರಸ್ತಾಪ ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ನಾವು ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಬಹಳ ಒಳ್ಳೆ ಚರ್ಚೆ ಆಗಿದೆ. ನಾವು ಈಗಾಗಲೇ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಒಂದು 5-8 ತಿಂಗಳ ಹಿಂದೆ ಇಲ್ಲಿರುವಂತಹ ಮರಾಠಿ ಸ್ಪೀಕಿಂಗ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಏನಿದ್ದಾರೆ ಅವ್ರಿಗೂ ಒಂದು ಸಭೆ ಮಾಡಿ ಅವಕಾಶ ಮಾಡಿ ಕೊಟ್ಟಿದ್ವಿ. ಅವರ ಸಮಸ್ಯೆಗಳು ಏನಿತ್ತು ಅವರ ಜೊತೆನೂ ಮಾತುಕತೆಯನ್ನು ನಡೆಸಿದ್ವಿ. ಅದನ್ನೇ ಮುಂದುವರಿಸ್ತಾ ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡಿಗರ ಸಮಸ್ಯೆಗಳು ಏನಿದಾವೆ ಅನ್ನೋದ್ರ ಬಗ್ಗೆ ನಾವು ಕೇಳಬೇಕನ್ನ ನಿರ್ದೇಶನ ಏನಿದೆ ಸರ್ಕಾರ ವತಿಯಿಂದ ಅದನ್ನು ಪಾಲನೆ ಮಾಡ್ತಾ ಈ ಒಂದು ಸಭೆಯನ್ನು ನಾವು ಮಾಡಿದ್ವಿ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಇರ್ಬೋದು, ರಸ್ತೆಗಳ ಅಭಿವೃದ್ಧಿಗಳಿರ್ಬೋದು, ನೀರಿನ ಸರಬರಾಜು ಇರ್ಬೋದು, ಶಾಲೆಗಳ ಸ್ಥಿತಿ ಇರ್ಬೋದು, ಅಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಇರ್ಬೋದು, ಅಲ್ಲಿ ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರ ವತಿಯಿಂದ ಏನು ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಉದ್ಯೋಗಗಳು ಸಿಗ್ತವೆ, ಅದರಲ್ಲಿ ಮೀಸಲಾತಿಗಳ ಬಗ್ಗೆ ಇರ್ಬೋದು, ಈ ತರ ಸರಿಸುಮಾರು ಒಂದು 24 ವಿಷಯಗಳ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ. ಈ ಚರ್ಚೆನಲ್ಲಿ ನಮ್ಮ ಪೊಲೀಸ್ ಆಯುಕ್ತರು ಹಾಗೂ XMLA ಸಾವಂತ್ರವರು ಭಾಗಿಯಾಗಿದ್ದಾರೆ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರವರ ಸಲಹೆಗಳನ್ನು ಇವತ್ತು ಈ ಸಭೆಯಲ್ಲಿ ನೀಡಿದ್ದಾರೆ. ಈ ಸಭೆ ಉದ್ದೇಶ ಏನಂದ್ರೆ ಗಡಿ ಭಾಗದಲ್ಲಿ ನಾವು ಮಾತುಕತೆಯನ್ನು ನಡೆಸಿದೀವಂದ್ರೆ ಆವಾಗ ಶಾಂತಿ ಹಾಗೂ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ. ಸರಿಸುಮಾರು 23 ವರ್ಷದ ನಂತರ ಈ ರೀತಿಯ ಒಂದು ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲರ ಜೊತೆ ಮಾತಾಡಲಿಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರ ಸಿದ್ಧ ಇದೆ. ನಮಗೆ ಆಸಕ್ತಿ ಇದೆ. ನಾವು ಮಾತಾಡಿ ಬಗೆಹರಿಸಲಿಕ್ಕೆ ಸಾಧ್ಯವಿದೆ ಅಂದ್ರೆ ಆ ಪರಿಹಾರಗಳನ್ನು ಹುಡುಕ್ಲಿಕ್ಕೆ ನಮಗೆ ಆಸಕ್ತಿ ಇದೆ. ಆ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿದ್ದೀವಿ. ಈ ಸಭೆ ಮಾಡಲಿಕ್ಕೆ ಮೂಲ ಕಾರಣರಾದ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಹಾಗೂ ಸಾವಂತ್ರವರಿಗೆ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಬಯಸುತ್ತೇನೆ. ಈಗ ಇನ್ನೊಂದು 2-3 ರೌಂಡ್ ಈ ತರ ಮೀಟಿಂಗ್ಸ್ ಮಾಡಿ ಸೂಕ್ಷ್ಮತೆಗಳು ಏನೇನಿದಾವೆ ಅದರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ನಾವೊಂದು ರಿಪೋರ್ಟ್ ಅನ್ನು ರೆಡಿ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಂತ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಸರ್, 20 ಸಣ್ಣ ಪುಟ್ಟ ರೋಡ್ ರಿಪೇರ್ಸ್ ಇರ್ಬೋದು, ಬಾರ್ಡರ್ ಅಲ್ಲಿ ಈ ತರ ಸಮಸ್ಯೆಗಳು, ನೀರಿನ ಇಶ್ಯೂಸ್ ಇರ್ಬೋದು. ಉದಾಹರಣೆಗೆ ಫ್ಲಡ್ ಮ್ಯಾನೇಜ್ಮೆಂಟ್ ನಾವು ಮ್ಯಾಕ್ಸಿಮಮ್ ಟೈಮ್ಸ್ ಲೋಕಲಿಯೇ ಮಾಡ್ತೀವಿ. ಈಗ ಫ್ಲಡ್ ಬಂದಾಗ ನಾನು ಕೋಲ್ಹಾಪುರ್ ಕಲೆಕ್ಟರ್ ಮತ್ತೆ ನಮ್ಮ ಸಾಂಗ್ಲಿ ಕಲೆಕ್ಟರ್ ನಾವೆಲ್ಲರೂ ಕೋಆರ್ಡಿನೇಟ್ ಮಾಡ್ತಾ ಇರ್ತೀವಿ. ಸೊ ಈ ಕೋಆರ್ಡಿನೇಷನ್ ಅಲ್ಲಿ ಈ ಒಂದು ಪಾಯಿಂಟ್ ಅವರು ಏನು ಈಗ ಆಳ್ಮಟ್ಟಿ ಡ್ಯಾಮ್ ಅನ್ನು ಅಪ್ರಾಕ್ಸಿಮೇಟ್ಲಿ 570 ಮೀಟರ್ಸ್ ಲೆವೆಲ್ ಏನ್ ಮೇಂಟೈನ್ ಮಾಡಬೇಕಂತ ಅವ್ರ ಬೇಡಿಕೆ ಇದೆ, ಅದನ್ನು ನಾವು ಒಂದ್ಸತಿ ಪರಿಗಣಿಸ್ತೀವಿ. ಟೆಕ್ನಿಕಲಿ ಎಷ್ಟು ಫೀಸಿಬಲ್ ಇದೆ, ನಾವು ಇಲ್ಲಿಂದ ನೀರು ಬಿಡುವಾಗ ಮತ್ತೆ ಬಾಗಲಕೋಟಿನ ಮೇಲೆ ಇವರ್ ಕಾನ್ಸ್ಟಿಟ್ಯೂಯೆಂಸಿ ಸೈಡ್ ಬಿಡ್ಲಿಕ್ಕೆ ಆ ಜನರಿಗೆ ನಾವು ಅವಕಾಶ ಮಾಡಲಿಕ್ಕೆ ಸಾಧ್ಯವಿದೆಯೋ ಇಲ್ಲನೋ ಎಲ್ಲರ ಜೊತೆ ನಾವು ಮತ್ತೆ ಮಾತಾಡಿಕೊಂಡು ಲೋಕಲ್ ಮಟ್ಟದಲ್ಲಿ ಏನೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ. ನಮ್ಮ ಸಹಾಯಶಕ್ತಿ ಪ್ರಯಾಸ ಮಾಡ್ತೀವಿ. ಏನೇನು ನಮ್ಮ ಹಂತದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲನೋ ಅದನ್ನು ನಾವು ಸರ್ಕಾರ ಮಟ್ಟಕ್ಕೆ ಅವರ ಗಮನಕ್ಕೆ ತಗೊಂಡು ಬರ್ತೀವಿ. ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಗೊಂಡು ಬರ್ತೀವಿ. ಸನ್ಮಾನ್ಯ ಗಡಿ ಭಾಗದ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರು, ಪ್ರಥಮತಃ ಇವರಿಗೆ ಧನ್ಯವಾದ ಕೊಡ್ತೀನಿ.
ಮೊದಲ ಈ ಗಡಿ ಭಾಗದ ಸಮಸ್ಯೆ ತಗೊಂಡು ನಾವು MB ಪಾಟೀಲ್ HK ಪಾಟೀಲ್ ಸಾಹೇಬ್ರ ಕಡೆ ಭೇಟಿಯಾಗಿದ್ದೆವು. ಅಲ್ಲಿ ಚರ್ಚೆ ಆಗೋಣ ನನ್ನ ಕಾನ್ಸ್ಟಿಟ್ಯೂಷನ್ ಮಹಾರಾಷ್ಟ್ರ ಒಳಗೆ ಇದ್ರ ಬರೀ ನನ್ನ ಕಾನ್ಸ್ಟಿಟ್ಯೂಷನ್ ಒಳಗೆ 60-65% ಕನ್ನಡಿಗರಲ್ಲ. ಅಲ್ಲಿ ಎಲ್ಲ ಸ್ಕೂಲ್ ಮ್ಯಾಕ್ಸಿಮಮ್ ಸ್ಕೂಲ್ ಕನ್ನಡ ಎಜುಕೇಶನ್, ರೈಟ್ ಟು ಎಜುಕೇಶನ್ ಆಕ್ಟ್ ದಿಂದ ಅವ್ರು ಎಲ್ಲರಿಗೆ ಮದರ್ ಟಂಗ್ ಒಳಗೆ ಅವರಿಗೆಲ್ಲ ಎಜುಕೇಶನ್ ಸಿಗಬೇಕು. ಇದು ಪ್ರಯತ್ನ ಐತಿ. ಈಗ ಪ್ರಾಥಮಿಕ ಒಳಗ ಎಜುಕೇಶನ್, ನೀರಿನ ಸಮಸ್ಯೆ, ಅದೇ ರೀತಿ KSRT ಬಸ್ ರೋಡ್ ಸಮಸ್ಯೆ ಇಲ್ಲಿ ಪ್ರಾಮುಖ್ಯದಾಗ ಇವತ್ತು ಚರ್ಚೆ ಆಗ್ಯಾವ. ಇದು ಮಿನಿಟ್ಸ್ ಕರ್ನಾಟಕ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಮತ್ತು ಬೇರೆ ಇದರ ಮೇಲೆ ಚರ್ಚೆ ಆಗಿ ಗಡಿ ಭಾಗ ಕನ್ನಡಿಗರಿಗೆ ನ್ಯಾಯ ಸಿಗ್ಬೇಕಂತ ನಾವು ಪ್ರಯತ್ನ ನಡೆಸಿದ್ದೆವು. ಯಾವ ರೀತಿ ಕರ್ನಾಟಕ ಒಳಗಿಂದು 865 ಹಳ್ಳಿಗಳಿಗೆ, ಮರಾಠಿ ಹಳ್ಳಿಗಳಿಗೆ ಅವರಿಗೆ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಸವಲತ್ತಿ ಸಿಗ್ತಾವ. ಅದೇ ರೀತಿ ಮಹಾರಾಷ್ಟ್ರ ಒಳಗಿಂದು 747 ಹಳ್ಳಿ ಒಳಗೆ ಕನ್ನಡಿಗರಿಗೆ ಕರ್ನಾಟಕ ಒಳಗೆ ಯಾವ ರೀತಿ ರಿಸರ್ವೇಶನ್ ಸಿಗ್ತಾವ ಅದೇ ರಿಸರ್ವೇಶನ್ ನಮ್ಮ ಕನ್ನಡಿಗರಿಗೆ ಬಿ ಸಿಗ್ಲಿ ಅಂತ ನಾವು ಇಲ್ಲಿ ಯಾವ ರೀತಿ ಕರ್ನಾಟಕ ಒಳಗಿಂದ ಮರಾಠಿ ಭಾಷಿಕಲ್ಲಿ ರಿಸರ್ವೇಶನ್ ಸಿಗ್ತಾವ ಅದೇ ರೀತಿ ಇಲ್ಲಿ ಸಿಗಬೇಕಂತ 5% ಸಿಗಬೇಕಂತ ನಾವು ಬೇಡಿಕೆ ಬೇಡಿ. ಮೀಟಿಂಗ್ ಮಾಡಿದ್ರಲ್ಲ, ಸೊ ನಿಮ್ಮ ಬೇಡಿಕೆಗಳು ಇದಾವಲ್ಲ ಆದಷ್ಟು ಜಲ್ದಿ ಆಗಬೇಕಂತ ನಾವು ಪ್ರಯತ್ನ ನಡೆಸಿದ್ದೆವು. ಈಗ ಹಿಂದಿನ ತಿಂಗಳದಾಗೆ ನಾ ಬೆಂಗಳೂರು ಒಳಗೆ ಎಲ್ಲ ನಮ್ಮ ಗಡಿ ಬೌಂಡ್ರಿ ಒಳಗಿಂದ ಎಲ್ಲ MLA ಅವು ಮಿನಿಸ್ಟರ್ ಆದಾರ, ಅವ್ರಿಗೆಲ್ಲರಿಗೆ ನಾವು ಭೇಟಿಯಾಗಿ ನಿವೇದನೆ ಕೊಟ್ಟೀನಿ. ಅಲ್ಲಿ ಅದ್ರಾಗ ನಮ್ಮ ಜಾರಕಿಹೊಳಿ ಸಾಹೇಬ್ರು ಇರಲಿ, ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಇರಲಿ, ಲಕ್ಷ್ಮೀ ಸೌದಿ ಇರ್ಲಿ, ರಾಜೀವ್ ಕಾಗೆ, MB ಪಾಟೀಲ್ ಸಾಹೇಬ್ರು, ಆ ಕಡೆ ಯಶವಂತ್ ಪಾಟೀಲ್, ನಮ್ಮ ಬೌಂಡ್ರಿ ಒಳಗೆ ಎಷ್ಟು ಕಾನ್ಸ್ಟಿಟ್ಯೂಷನ್ ಅವ್ರು ಎಲ್ಲರಿಗೆ ಭೇಟಿಯಾಗಿ ನಾ ನಿವೇದನೆ ಕೊಟ್ಟೆ. ಅವರು ಅದರದಿಂದೇ ಈಗ ಮೀಟಿಂಗ್ ಇಲ್ಲಿ ಹಚ್ಚದ ನೀವು ನೋಡ್ತಿರಿಲ್ಲ ಸರ್. 23 ವರ್ಷ ಗ್ಯಾಪ್ ಆಯ್ತು ಇದು ಮೀಟಿಂಗ್ ಆಗ್ಬೇಕು, ಯಾಕೆ ಸರ್? ಅದು ಏನ್ ಕಾರಣ? ಈಗ ಅದು ಏನು ಈಗ ಅದ್ರ ಮೇಲೆ ನಾ ಏನು ಮಾತಾಡಂಗಿಲ್ಲ. ಖರೆ ನಾವೇನಂತ ಮುಂಚೆನೆ ಮಾಡ್ಬೋದಿತ್ತು, ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಸ್ವಲ್ಪ ಮುಂಚೆ ಆಗ್ಬೋದಿತ್ತು. ಈಗ ಆಗಬೇಕಾಗಿತ್ತು. ಆಳ್ಯಾಗ ಯಾವ ರೀತಿ ಕರ್ನಾಟಕ ಮಹಾರಾಷ್ಟ್ರ ಈಗ ಜಾಯಿಂಟ್ ಮೀಟಿಂಗ್ ಆಳ್ಯಾಗೆ ಆಗ್ಬೇಕಾಗಿತ್ತು, ಅದು ಆಗಿಲ್ಲ. ಖರೆ ಈಗ ಜಲ್ದಿ ಆಗಿ ಗಡಿ ಭಾಗದ ಮಂದಿಗೆ ನ್ಯಾಯ ಸಿಗಬೇಕಂತ ನಾವು ಬಂದಿತ್ತು. ಸರ್, ಈಗ ಕನ್ನಡ ಮರಾಠಿ ಒಂದ್ ಕಡೆ ಇಲ್ಲಿ ಗಲಾಟೆ ಆಗ್ತಾ ಇರುತ್ತೆ, ಬಾರ್ಡರ್ ಡಿಸ್ಪ್ಯೂಟ್ ಇದೆ. ಅದ್ರ ಬಗ್ಗೆ ನೀವು ಹೇಳೋದಂದ್ರೆ, ನೀವು ಇಲ್ಲಿ ಕುಡ್ಸಾಕ್ ಬಂದಿರಿ, ಕೆಲವೊಂದು ಇಲ್ಲಿ ಸಂಘಟನೆಗಳು MES ನಂತವರು ಒಡ್ಯಾಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ಬೇಕು? ಈಗ ಅದು ಎಲ್ಲ ಏನಂತಾರ, ಅದು ಮದರ್ ಟಂಗ್ ಒಳಗೆ ಎಲ್ಲರಿಗೆ ಪ್ರೇಮ ಇರ್ತದು ಇರ್ಬೋದು. ಖರೆ ಎಲ್ಲಕ್ಕಿಂತ ಮೇನ್ ಮಾನವತಾ ಧರ್ಮ, ಮಾನವತಾ ಎಲ್ಲರೂ ನಾವು ಮಾನವತಾದಿಂದ ಎಲ್ಲರೂ ಕೂಡಿದೆವು. ಅದೇ ರೀತಿ ಮಾನವತಾದಿಂದ ಧರ್ಮ ಎಲ್ಲರಿಗೂ ಸಂಭಾಳಿಸಬೇಕಾದ್ರೆ ನಾವು ಪ್ರಯತ್ನ ನಡೆಸಿದ್ವಿ.